ನಮಸ್ಕಾರ. ನಾನು ಮ್ಯಾಜಿಕಲ್ ಮೀಡಿಯಾ 279 ಯೂಟ್ಯೂಬ್ ಚಾನಲ್ನಿಂದ ರೂಪಶ್ರೀ ಮತ್ತೊಂದು ವಿಶೇಷ ಸಂಚಿಕೆ ಹಾಗೂ ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸೋ ಧ್ಯೇಯದಿಂದ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ. ಶಿರ್ಡಿ ಸಾಯಿಬಾಬಾರನ್ನ ಯಾರು ತಾನೇ ತಿಳಿದಿಲ್ಲ ಹೇಳಿ? ಎಲ್ರಿಗೂ ಗೊತ್ತು. ಆದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಪುಟ್ಟಪರ್ತಿ ಬಾಬಾರವರ ಬಗ್ಗೆ ಕೇಳಿದ್ದೆ. ಅಷ್ಟೇ. ನಾನು ಯಾವಾಗಲೂ ಹೀಗೆ ಯೋಚಿಸ್ತಾ ಇರ್ತಿದ್ದೆ. ನಾನು ದೇವಸ್ಥಾನಗಳ ಕ್ಯೂನಲ್ಲಿ ನಿಂತಾಗ, ಭಗವಂತ ನಿನ್ನ ದೃಷ್ಟಿ ನನ್ನ ಮೇಲೆ ಯಾವಾಗ ಬೀಳುತ್ತೆ? ನಿನ್ನ ಭಕ್ತಾದಿಗಳು ಎಷ್ಟು ಕೋಟಿ ಕೋಟಿ, ನಾನು ಎಲ್ಲಿದ್ದೀನಿ? ನಿನಗೆ ನಾನು ಕಾಣಿಸ್ತಾ ಇದ್ದೀನಾ? ನಿನ್ನ ಕೃಪೆಗೆ ನಾನು ಯಾವಾಗ ಪಾತ್ರಳಾಗ್ತೇನೆ? ನಿನ್ನ ಇತರೆ ಭಕ್ತಾದಿಗಳ ಹಾಗೆ ನಿನ್ನ ಹೊಗಳೋದಿಕ್ಕೆ ಬರೋದೂ ಇಲ್ಲ ನನಗೆ. ನಿನ್ನ ಪ್ರಾರ್ಥಿಸೋ ಪರಿ ತಿಳಿಯೆ, ಪೂಜಿಸುವ ವಿಧಾನ ಅರಿಯೆ, ಸ್ತುತಿಸಲರಿಯೇ, ಸ್ತೋತ್ರ ಹೇಳೋದಿಕ್ಕಂತೂ ಮೊದಲೇ ಬರಲ್ಲ. ಗಾನ ಹೇಳಿ ನಿನ್ನ ಒಲಿಸ್ಕೊಳ್ಳೋಣ ಅಂತಂದರೆ ಸಂಗೀತದ ಗಂಧವೇ ಇಲ್ಲ. ಇತರೆ ಕಲೆಗಳಲ್ಲಿ ದೊಡ್ಡ ಸೊನ್ನೆ. ಭಗವಂತ ನಿನ್ನನ್ನು ನಾನು ಹೇಗೆ ಕಾಣಲಿ? ನಿನ್ನ ಹೇಗೆ ಒಲಿಸ್ಕೊಳ್ಳಿ ಅಂತ ತುಂಬ ಚಿಂತೆ ಮಾಡ್ತಾ ಇರ್ತಿದ್ದೆ. ಆಂಜನೇಯ ಸ್ವಾಮಿ, ಹನುಮಾನ್ಜಿ ನೋಡಿ ಯಾವಾಗಲೂ ಬೇಡ್ತಾ ಇರ್ತಿದ್ದೆ, ಭಗವಂತ ನಿನಗೆ ನಿನ್ನ ರಾಮನ ಮೇಲೆ ಇರುವ ಭಕ್ತಿಯಲ್ಲಿ ನನಗೆ ಬರೀ 0.00001% ಕೊಟ್ಬಿಡಪ್ಪ. ಈ ಸಂಸಾರ ಎಂಬ ಸಾಗರನ ಲೀಲಾಜಾಲವಾಗಿ ದಾಟಿ ಸಾಗಿ ಹೋಗ್ಬಿಡ್ತೀನಿ ಅಂತ. ಹಾಗೆ ಒಂದು ಚಿಂತನೆ ನನ್ನ ತಲೆಯಲ್ಲಿ ಸದಾ ಬರ್ತಾ ಇತ್ತು. ಯಾವ ದೇವರನ್ನ ಪೂಜಿಸಬೇಕು ಅಂತ. ಈ ದೇವರು ಹೆಚ್ಚು, ಆ ದೇವರು ಕಮ್ಮಿ ಅಂತ ವಿಭಜಿಸುವಷ್ಟು ಶಕ್ತಳಲ್ಲ. ಸಿಕ್ಕಾಪಟ್ಟೆ ಪೇತು. ತಿಳುವಳಿಕೆ ಇಲ್ಲದವಳು. ದಾರಿ ತೋರಿಸು ಅಂತ ಸದಾ ಬೇಡ್ತಾ ಇರ್ತಾ ಇದ್ದೆ. ಈಗ ಕೆಲವಾರು ವರ್ಷಗಳಿಂದ ಶಿರಡಿ ಸಾಯಿಬಾಬಾರ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿರ್ತೀನಿ. ಇದು ಕೂಡ ನನ್ನ ಜೀವನದಲ್ಲಿ ಒಂದು ರೀತಿ ಪವಾಡನೇ ಸರಿ. ನನಗೆ ಈಗ ಅರ್ಥವಾಗಿದೆ. ಸಬ್ಕಾ ಮಾಲಿಕ್ ಏಕ್ ಅಂತ ಹೇಳುತ್ತಾ ಗುರುವಾಗಿ ಬಂದು ತಂದೆ ತಾಯಿಯ ಹಾಗೆ ಸದಾ ಜೊತೆಯಲ್ಲಿದ್ದು ನನ್ನ ಜೀವನದ ಗುರಿ ಏನು ಅಂತ ತೋರಿಸ್ತಿದ್ದಾರೆ ಶಿರ್ಡಿ ಸಾಯಿಬಾಬಾರವರು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಎಲ್ಲ ದೇವತೆಗಳನ್ನ ಅವರಲ್ಲೇ ಕಾಣ್ತಾ ಇದ್ದೀನಿ. ಅವರೇ ತಂದೆ ತಾಯಿ ಗುರು ಸಖ ಎಲ್ಲ ಅವರೇ ಅಂತ ನಂಬಿದ್ದೀನಿ. ನಂಬಿ ಕೆಟ್ಟವರಿಲ್ಲವೋ ಗುರುರಾಯರ ಅಂತ ಹೇಳುವುದು ಎಷ್ಟು ಸತ್ಯ. ಶ್ರದ್ಧೆ ಭಕ್ತಿಗಳೊಂದಿಗೆ ದೇವರನ್ನ ನಂಬಿ ಎಂಥ ಸನ್ನಿವೇಶ ಬಂದರೂ ಸರಿ, ನಂಬಿಕೆ ಬಿಡಬೇಡಿ. ಇಂಥ ದೇವರನ್ನ ನಂಬಿ ಕೆಟ್ಟದಾಯಿತು ಅಂತ ಹೇಳಿದವ್ರನ್ನ ನಾನು ಕೇಳೇ ಇಲ್ಲ. ಪವಾಡಗಳ ಸುರಿಮಳೆನೇ ಸುರಿಸಿಬಿಡ್ತಾರೆ. ಇದು ಸತ್ಯ. ಒಂದು ಪವಾಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅದು ಒಂದು ಬಾಬಾರವರ ಕ್ಯಾಲೆಂಡರ್ 2010 ಇಸ್ವಿದು. ದಿನನಿತ್ಯ ಹೇಗೆ ಅಲುಗಾಡ್ತಾ ಇರುತ್ತೆ ಅನ್ನೋದನ್ನು ನೀವೇ ನೋಡಿ. ಖಂಡಿತ ನೋಡಿ ಆಶೀರ್ವಾದ ತಗೊಳ್ಳಿ. ಅದರ ಬಗ್ಗೆ ವಿವರ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಇದೆ, ಹಳೆ ವಿಡಿಯೋ. ಸೊ ಅದರದ್ದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಖಂಡಿತ ನೋಡಿ. ಓಕೆನಾ? ನೀವು ಯಾವ ದೇವರನ್ನ ನಂಬಿದ್ದೀರೋ ಅವರಲ್ಲಿ ಅಟ್ಟಳವಾದ ವಿಶ್ವಾಸವಿಡಿ. ಪರೀಕ್ಷೆಗಳು ಬರುತ್ತವೆ. ಪರೀಕ್ಷೆಗಳು ನಮ್ಮನ್ನು ಗಟ್ಟಿ ಮಾಡುತ್ತೆ. ಮಾನಸಿಕವಾಗಿ ತುಂಬ ಪ್ರಬಲವಾಗ್ತೀವಿ ನಾವು. ಹೆದರಬೇಡಿ. ಪರೀಕ್ಷೆಗಳೇ ಸೋತು ಹೆದರಿ ಓಡಿ ಹೋಗುತ್ತವೆ. ಇದು ಸತ್ಯ ಸತ್ಯ ಸತ್ಯ. ಆದರೆ ನಂಬಿಕೆ ಶ್ರದ್ಧಾ ಭಕ್ತಿಗಳು ಕಿಂಚಿತ್ತು ಕಮ್ಮಿ ಆಗಬಾರ್ದು. ನಿಮ್ಮ ವಿಶ್ವಾಸ ದೃಢವಾಗಿರಬೇಕು ಅಷ್ಟೆ. ಶಿರ್ಡಿ ಸಾಯಿಬಾಬಾರವರ ಬಗ್ಗೆ ಮಾತಾಡುವಷ್ಟು ಜ್ಞಾನಿಯಲ್ಲ. ಆದರೆ ನಂಬಿದವರನ್ನು ಅವರು ಖಂಡಿತ ಕೈ ಬಿಡುವುದಿಲ್ಲ. ಜಾತಿ ಮತ ಭೇದಗಳನ್ನು ಮೀರಿ ಮನುಷ್ಯತ್ವಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಸಕಲ ಜೀವರಾಶಿಗಳನ್ನು ಸಮಾನವಾಗಿ ಕಂಡರು.
ಹಸಿದು ಬಂದ ಜನರು ಪಶು ಪಕ್ಷಿ ಪ್ರಾಣಿಗಳಾದಿಯಾಗಿ ಎಲ್ಲರಿಗೂ ಅವರವರ ಹಸಿವಿಗೆ ಅನುಗುಣವಾಗಿ, ಅಂದರೆ ಊಟದ ಹಸಿವು, ಬಟ್ಟೆ, ಕೆಲಸ, ಹಣ, ಆರೋಗ್ಯ, ಭಕ್ತಿ, ಹೀಗೆ ಯಾರು ಏನನ್ನು ಬೇಡಿ ಬಂದರೋ ಅದನ್ನು ಅವರವರ ಕರ್ಮಕ್ಕೆ ಅನುಗುಣವಾಗಿ ದಯಪಾಲಿಸಿದರು. ನಮ್ಮೆಲ್ಲರಿಗೂ ಮನುಷ್ಯತ್ವಕ್ಕಿಂತ ಮೀರಿದ್ದು ಏನೂ ಇಲ್ಲ. ದಾನ, ಧರ್ಮ, ದಯೆ ಇತ್ಯಾದಿಯಾಗಿ ಮೌಲ್ಯ ತಿಳಿಸಿಕೊಟ್ಟು ಜನರಿಗೆ ದಾರಿದೀಪವಾಗಿ ಬೆಳಗುತ್ತಿದ್ದಾರೆ. ಅವರೇ ಕೃಷ್ಣ, ಅವರೇ ರಾಮ, ಅವರೇ ಈಶ್ವರ, ಅವರೇ ಗ್ರಾಮದೇವರು, ಅವರೇ ಗುರುನಾನಕ್, ಅವರೇ ಪೈಗಂಬರ್, ಅವರೇ ಯೇಸು, ಅವರೇ ಸಾಯಿಬಾಬಾ. ಅವರ ಜನನದ ಬಗ್ಗೆ ಯಾರಿಗೂ ಹೆಚ್ಚಾಗಿ ತಿಳಿದಿಲ್ಲ. ಆದರೆ ಅವರು ಅಕ್ಟೋಬರ್ 15, 1918 ವಿಜಯದಶಮಿ ಹಬ್ಬದ ದಿನ ಮಹಾಸಮಾಧಿ ತೆಗೆದುಕೊಂಡರು. ಅವರು ಸಮಾಧಿ ತೆಗೆದುಕೊಳ್ಳುವ ಮುನ್ನ ಭಕ್ತಾದಿಗಳಲ್ಲಿ 11 ವಚನಗಳನ್ನು ಕೊಟ್ಟರು, ಅಂದರೆ ಭರವಸೆ, ಪ್ರಾಮಿಸ್. ಈ ವಿಡಿಯೋದಲ್ಲಿ ಮೊದಲನೇ ವಚನ ಅಥವಾ ಭರವಸೆಯತ್ತ ಗಮನ ಹರಿಸೋಣ. ನಂತರ ಬಾಬಾರವರ ಸಂದೇಶ ರೀಡಿಂಗ್ ಮಾಡ್ತೀನಿ, ಓಕೆನಾ? ಹೂಎವರ್ ಪುಟ್ಸ್ ಹಿಸ್ ಫೀಟ್ ಆನ್ ಶಿರಡಿ ಸಾಯಿಲ್, ಹಿಸ್ ಸಫರಿಂಗ್ಸ್ ವುಡ್ ಕಮ್ ಟು ಎನ್ ಎಂಡ್. ಯಾರು ತಮ್ಮ ಪಾದಗಳನ್ನು ಶಿರಡಿಯ ನೆಲದ ಮೇಲೆ ಇಡುವರೋ ಅವರ ಕಷ್ಟಗಳು ಕೊನೆಗಾಣುತ್ತವೆ. ಚಲೋ ಬುಲಾವಾ ಆಯಾ ಹೇ, ಮಾತಾ ನೆ ಬುಲಾಯಾ ಹೇ. ಕೇಳಿದಿರಲ್ಲ ಈ ಹಾಡು? ಹಾಗೆಯೇ ವೈಷ್ಣವ್ ದೇವಿ ಹಾಡಿದೆಯೋ, ಅವ್ರ ಬುಲಾವ ಬರಬೇಕು ಅಂದರೆ ಅವ್ರ ದಯೆ ಆಗಿದೆ ಅಂತ. ಅದೇ ರೀತಿ ಯಾವುದೇ ಪವಿತ್ರ ಸ್ಥಳಗಳಿಗೆ ಹೋಗಬೇಕಾದ್ರೂ ಅಲ್ಲಿಂದ ಬುಲಾವ ಬರಬೇಕು. ಅದೇ ರೀತಿ ನೀವು ಶಿರಡಿಗೆ ಹೋಗಬೇಕಾದ್ರೂ ಅದು ನಿಮ್ಮ ಬರೀ ಸ್ವಂತ ಇಚ್ಛೆಯಿಂದ ಖಂಡಿತ ಅಲ್ಲ, ಅದು ಬಾಬಾರವರ ಸಮ್ಮತಿ ಸಿಕ್ಕಿರಬೇಕು. ಹಾಗೆ ಅವರ ಇಚ್ಛೆಯಂತೆ ಬಾಬಾರವರಿಗೆ ಹತ್ತಿರವಾಗುವುದು, ಅಂದರೆ ಅವರ ಅನುಮತಿ ಇರಲೇಬೇಕು. ಜನ ತುಂಬ ಜಂಬ ಪಡ್ತಾರೆ ರೀ ಒಂದೊಂದ್ಸಲ. ತೇನ ವೀನಾ ತೇನ ವೀನಾ ತೃಣಮಪಿ ನ ಚಲತಿ, ತೇನ ವೀನಾ ಮಮತೆಯ ಬಿಡು ಹೇ ಮೂಢಮನ, ಮೂಢಮನ ಹೇ ಮೂಢಮನ, ತೇನ ವೀನಾ ತೇನ ವೀನಾ ತೃಣಮಪಿ ನ ಚಲತಿ, ತೇನ ವೀನಾ. ಅಂದರೆ ದೇವರ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡದು ಎಂದರ್ಥ. ಅಹಂಕಾರ ಪಡೋದನ್ನು ನಿಲ್ಲಿಸು ಮನುಷ್ಯ ಅಂತ ಹೇಳೋದು ಅಷ್ಟೆ. ನೀವು ಶಿರಡಿಗೆ ಹೊರಟಿದ್ದೀರಾ ಅಂದರೆ ಅವರ ಕೃಪಾದೃಷ್ಟಿ ನಿಮ್ಮ ಮೇಲೆ ಆಗಿದೆ ಎಂದರ್ಥ, ಓಕೆ? ಜೊತೆಗೆ ನಿಮ್ಮ ಎಲ್ಲ ತೊಂದರೆಗಳು ಮಾಯವಾಗುವ ಸಮಯ ಹತ್ತಿರವಾಗಿದೆ, ಹಾಗೆ ಮಾಯವಾಗಿ ಹೋಗುತ್ತದೆ ಎಂದರ್ಥ. ಇದು ಮೊದಲನೇ ಭರವಸೆಯ ಅರ್ಥ. ಬಾಬಾರವರ ಸಂದೇಶ ನೋಡೋಣ ಬನ್ನಿ. ರೀಡಿಂಗ್ನಲ್ಲಿ ಬರುವ ಎಲ್ಲ ವಿಷಯಗಳು ಎಲ್ಲರಿಗೂ ಅನ್ವಯಿಸುತ್ತದೆ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಇದು ಸಾಮೂಹಿಕ ರೀಡಿಂಗ್. ಯಾವ ವಿಷಯ ನಿಮಗೆ ಅನ್ವಯಿಸುತ್ತಾ ಅದನ್ನು ಮಾತ್ರ ಸ್ವೀಕರಿಸಿ. ಇದು ಸಮಯರಹಿತ ರೀಡಿಂಗ್, ಹಾಗಾಗಿ ಈ ವಿಡಿಯೋ ಯಾವಾಗ ನಿಮ್ಮ ಕೈ ಸಿಗುತ್ತೆ ಆಗಿನಿಂದ ಅನ್ವಯಿಸುತ್ತೆ, ಓಕೆನಾ? ಇವಾಗ 3 ಗುಂಪುಗಳಿದೆ. ಅದರಲ್ಲಿ ನೋಡಿ, ಇದು ನಾನೇ ಮಾಡಿರೋದು ಗೋಲ್ಡನ್ ಮೆಸೇಜ್. ಚೆನ್ನಾಗಿದೆಯಾ ಕಾರ್ಡ್ಸ್ ಎಲ್ಲ? ನಾನೇ ಮಾಡಿರೋದು ಇದು. ಇದನ್ನು ಆಮೇಲೆ ನೋಡೋಣ, ಓಕೆನಾ? ಇಲ್ಲಿ ಇಡ್ತೀನಿ, ಓಕೆ. ಇವಾಗ ಮೊದಲನೇ ಗುಂಪು, ಇಲ್ಲಿ ನೋಡಿ 1, 2 and 3 ಆ್ಯಸ್ ಯೂಶುವಲ್ ಲಾಸ್ಟ್ ಟೈಮ್ ಥರನೇ. ಒಂದು ಫಸ್ಟ್ ಈಸ್ ಬ್ಲೂ, ಆರೆಂಜ್, ಗ್ರೀನ್. ಸೊ ನೋಡಿ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಆಕರ್ಷಣೀಯ ಅಂತ, ಅಥವಾ ಒಬ್ಬೊಬ್ರಿಗೆ ಕಲರ್ ತುಂಬ ಇಷ್ಟ ಅಂತ ಇದ್ದೇ ಇರುತ್ತೆ ಫಸ್ಟಿಂದ. ಸೊ ಯಾವ ಕಲರ್ ಇಷ್ಟ ನೋಡಿ. ಆಮೇಲೆ ಈ ಕಲರ್ ಇದರಲ್ಲಿ ಯಾವುದೂ ಇಲ್ಲ ಅಂತ ಹೇಳಿಬಿಡಿ, ದಯವಿಟ್ಟು ಇದರಲ್ಲಿ 1, 2, 3ನಲ್ಲೇ ಆರಿಸ್ಕೋಬೇಕು, ಓಕೆನಾ? ಸೊ ಫಸ್ಟ್ ಇವಾಗ
ಮೊದಲನೇ ಗುಂಪು ಅಂದರೆ ಬ್ಲೂ. ನೋಡೋಣ ಬನ್ನಿ, ನಿಮ್ಮ ಎನರ್ಜಿ ಏನಿದೆ ಅಂತ ಫಸ್ಟ್ ನೋಡೋಣ. What's the energy for group 1? For group 1. ಓಕೆ, ಮೊದಲನೇದು 2 of Pentacles, 6 of Wands, 10 of Cups. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ. ಸೊ ಮೊದಲನೇ ಗುಂಪಿನವ್ರು ಏನು ಅಂತಂದರೆ, ಎರಡು ಪ್ರಮುಖ ಸನ್ನಿವೇಶಗಳಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಅಂದರೆ ಎ ಆರ್ ಬಿ ಯಾವ್ದು ತೊಗೊಳ್ಳೋದು, ಅಥವಾ ಕೆಲಸದಲ್ಲಿರ್ಬೋದು, ಅಥವಾ ಮದುವೆ ವಿಷಯದಲ್ಲಿರ್ಬೋದು, ನಿಮ್ಮ ಪರ್ಸನಲ್ ವಿಷಯ ಆಗ್ಬೋದು, ಅಥವಾ ಅಫಿಷಿಯಲ್ ಆಗ್ಬೋದು, ಅಥವಾ ಇನ್ನೊಂದು ನೀವು ಬಿಸ್ನೆಸ್ ಏನಾದ್ರು ಮಾಡ್ತಾಯಿದ್ರೆ ಅದರಲ್ಲೂ ಇರ್ಬೋದು. ಲೈಕ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವ್ದು ಇನ್ನೊಂದು ಅಡಿಷನಲ್ ಏನಾದ್ರು ಮಾಡಬೇಕು ಅಂತ ಇದ್ದೀರಾ, ಅಥವಾ ಬೇರೆ ಇನ್ನೇನಾದರೂ ಸಿ ಆ್ಯಂಡ್ ಆಲ್. ಓಕೆ, ಸೊ ನಿಮಗೇನಾದರೂ ಅಬ್ರಾಡಿಂದ ಏನಾದರೂ ಕೆಲಸ ಮಾಡಬೇಕು ಅಂತ ಇರ್ಬೋದು. ಓಕೆನಾ? ಅಂದರೆ ಅಡಿಷ್ನಲ್ ಎರಡು ವಿಷಯದಲ್ಲಿ ಎರಡು ವಿಷಯಗಳಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾವುದನ್ನ ಮಾಡಲಾ ಬೇಡವಾ, ತೊಗೊಳ್ಳೋದಾ ಬೇಡವಾ ಅಂತ. ಖಂಡಿತ ಅದು ಮಾಡಬೇಕು, ಯೋಚನೆ ಮಾಡಿ ನಿಧಾನಕ್ಕೆ ಮಾಡಿದರೆ ನೀವು ಖಂಡಿತ ಒಳ್ಳೆಯದಾಗತ್ತೆ. ಆ್ಯಕ್ಷನ್ ತೊಗೊಳ್ಳಿ. ಓಕೆನಾ? ಸುಮ್ಮನೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗಿಬಿಡಬೇಡಿ. ಆ್ಯಕ್ಷನ್ ತೊಗೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆ ಸಂತೋಷವಾಗಿರ್ತಾರೆ. ಸೊ ಸೆಲೆಬ್ರೇಷನ್ ಅನ್ನೋದೇನಿದೆ ಖಂಡಿತ ಸದ್ಯದಲ್ಲೇ ಆಗುತ್ತೆ. ಅಂದರೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಮಾಡಿ ಅಂತ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಇದಕ್ಕೆ ಮಾಡ್ಬೋದು ಅಂತ ಹೇಳ್ತಾ ಇದೆ. ಲೈಕ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯುವರ್ ಫ್ಯಾಮಿಲಿಯಿಂದ ಹಿಡಿದು ನಿಮಗೆ ಎಲ್ಲ ಖುಷಿಯಾಗಿರ್ತಾರೆ. ಓಕೆನಾ? ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಸೊ ಒಳ್ಳೆಯದಾಗತ್ತೆ ಅಂತಿದೆ. ಸೊ ಮಿಕ್ಕಿದ ಕಾರ್ಡ್ಸ್ಗಳನ್ನ ನೋಡೋಣ. ಏನು ಅಡ್ವೈಸ್ ದೇವರಿಂದ, ಬಾಬಾರವರಿಂದ ಇನ್ನೇನೇನು ಅಡ್ವೈಸ್ ಇದೆ ಅಂತ ನೋಡೋಣ. ಓಕೆನಾ? ಅಡ್ವೈಸ್ ಫಾರ್ ಗ್ರೂಪ್ 1. ಪ್ಲೀಸ್ ಗಿವ್ ಅಡ್ವೈಸ್ ಫಾರ್ ಗ್ರೂಪ್ 1. ಯಾ, ತೆಗೆದ್ಬಿಡ್ತೀನಿ ಕಾರ್ಡ್ಸ್ ಎಲ್ಲ ಒಟ್ಟಿಗೆ, ಆಮೇಲೆ ಹೇಳೋಣ. ಅಡ್ವೈಸ್ ಫಾರ್ ಗ್ರೂಪ್ 1. Advice for group 1. Advice for group 1. ಸೊ ಇದು ನಾನು ಮಾಡಿರೋ ಕಾರ್ಡ್ಸ್ ನೋಡೋಣ. ಬಾಬಾ ಗ್ರೂಪ್ 1. ಓಕೆ, ಇಲ್ಲಿ ಇಡ್ತೀನಿ. ಓಕೆ, ನೋಡಿ ಇದು ಹಾಗೆ ಉಲ್ಟಾ ಬಿತ್ತು. ಸೊ ಪ್ರಾಬ್ಲಮ್ಸ್ ಆರ್ ನಾಟ್ ಸೈನ್ಸ್, ದೇ ಆರ್ ಗೈಡ್ಲೈನ್ಸ್. ವೆರಿ ನೈಸ್. ಸೊ ನಾನು ಹೇಳಲಿಲ್ವಾ, ಅಂತೂ ನೀವು ಎರಡು ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಿ ಗೈಡ್ಲೈನ್ಸ್ ಅಂದರೆ ಇನ್ನೊಂದಷ್ಟು ವಿಷಯಗಳನ್ನ ಸಂಗ್ರಹಿಸಿ ಮಾಡಿ ಯಾವ ಥರ ಮಾಡಿದ್ರೆ ಬೇಗ
ಕಂಪ್ಲೀಟ್ ಮಾಡ್ಬೋದು. ಅಂದರೆ ಯಾವ ಥರ ಆ್ಯಕ್ಷನ್ ತೊಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. ಭಯ ಪಟ್ಕೋಬೇಡಿ. ಡಿಲೇಸ್ ನೋಡಿ, ನಿಮ್ಮ ಮುಂದೆನೇ ಎಲ್ಲ ಕಾರ್ಡ್ಸ್ ತೆಗ್ದಿದ್ದೀನಿ, ಓಕೆನಾ. ಡಿಲೇಸ್, ವೇಟ್ ಫಾರ್ ದ ರೈಟ್ ಟೈಮ್. The time is not suitable for you right now. Avoid starting anything new and do not fall in any argument. Oh my goodness. Okay, so problem ಇಲ್ಲಿ ನೋಡಿದ್ರೆ ವೇಟ್ ಫಾರ್ ದ ರೈಟ್ ಟೈಮ್ ಅಂತ ಇದ್ದಾರೆ. ಓಕೆ, ಇನ್ನೊಂದು ಕಾರ್ಡು. ಓಕೆ, ನೋಡೋಣ ಇರಿ ಎಲ್ಲ ಒಟ್ಟಿಗೆ. ದ ಹೀಲಿಂಗ್ ಹಾರ್ಟ್, ಲವ್, ಅಕ್ಸೆಪ್ಟೆನ್ಸ್, ರೊಮ್ಯಾನ್ಸ್. ಸೊ ಬ್ಯೂಟಿಫುಲ್. ಇದು ಮೋಸ್ಟ್ ಪ್ರಾಬಬ್ಲಿ ಮೋಸ್ಟ್ಲಿ ಇದು ಪರ್ಸನಲ್ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ರೀಸನ್, ದ ಮೈಂಡ್ ಈಸ್ ರೆಸ್ಟ್ಲೆಸ್, ಲೆಟ್ ಯುವರ್ ಇಂಟೆಲೆಕ್ಟ್ ಕಂಟ್ರೋಲ್ ಯುವರ್ ಮೈಂಡ್. ದಿಸ್ ಇಸ್ ಡೆಫಿನೆಟ್ಲಿ ನಂಗೆ ಅನ್ನಿಸ್ತಾ ಇರೋದು ಇದು ನಿಮ್ಮ ಪರ್ಸನಲ್ ವಿಷಯಕ್ಕೇನೆ ಅಂತ. ಯಾಕೆಂದರೆ ಇದು ನಾ ಹೇಳ್ದ ಹಾಗೆ ಇದು ಮನೆ ಫ್ಯಾಮಿಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹ್ಯಾಪಿ ಫ್ಯಾಮಿಲಿ, ಮಕ್ಕಳು ಎಲ್ಲ, ಮತ್ತು ಮನೆ, ಬ್ಯೂಟಿಫುಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಹ್ಯಾಪಿ, ಎಮೋಷ್ನಲಿ ದೇ ಆರ್ ವೆರಿ ಹ್ಯಾಪಿ, ಓಕೆನಾ ಇಲ್ಲಿ. ಸೊ ರೀಸನ್, ಡೋಂಟ್ ಬಿ ರೆಸ್ಟ್ಲೆಸ್ ಅಂತಿದೆ. ಮೋಸ್ಟ್ಲಿ ನೀವು ಗ್ರೂಪ್ ಏನವರು ಕೆಲಸ ಅನ್ನೋದಕ್ಕಿಂತ ಮೇ ಬಿ ಹುಡುಗಿ ನೋಡಿರ್ತೀರ, ಇಬ್ಬರು ಸೆಲೆಕ್ಟ್ ಮಾಡಿರ್ತೀರ, ಇಬ್ಬರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದು ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಸ್ವಲ್ಪ ಟೈಮ್ ಕೊಟ್ಟರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳ್ತಾ ಇದ್ದಾರೆ. ಡೋ ನಾಟ್ ಫಾಲ್ ಇನ್ ಟು ಆರ್ಗ್ಯುಮೆಂಟ್ ಅಂತೆಪ್ಪ. ಏನೋ ಸಿಕ್ಕಾಬಟ್ಟೆ ಏನು ಮಾತು ಇದಕ್ಕೆ ಹೋಗಬೇಡಿ. ಸೊ ಟೈಮ್ ವಿಲ್ ಹೀಲ್ ಅಂತ. ಸೊ ದ ಹೀಲಿಂಗ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಯುವರ್ ಹಾರ್ಟ್, ವಾಟ್ ಎವರ್ ಲವ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ರೊಮ್ಯಾನ್ಸ್ ಕಾಣತ್ತಾ. ಸೊ ಇಟ್ಸ್ ಡೆಫಿನೆಟ್ಲಿ ದಿಸ್ ಫಸ್ಟ್ ಪೈಲ್ ಈಸ್ ಫಾರ್ ಪರ್ಸನಲ್ ಲೈಫ್ ಓನ್ಲಿ. ಓಕೆ, ಸೊ ತುಂಬ ಟೆನ್ಷನ್ ಆಗಬೇಡಿ, ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೋಬೇಡಿ. ಏನೇ ಇದ್ದರೂ ಸ್ವಲ್ಪ ಟೈಮ್ ಕೊಡಿ, ಸರಿ ಹೋಗುತ್ತೆ. ಯಾವುದು ಅಂದ್ಕೊಂಡಿದ್ದೀರಾ ಅದೇ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಅ ಹ್ಯಾಪಿ ಲೈಫ್, ಓಕೆನಾ. ಲೈಫ್ ಇಸ್ ಶಾರ್ಟ್, ಸೊ ಮೇಕ್ ಎವ್ರಿ ಮೊಮೆಂಟ್ ಕೌಂಟ್ ಮೆಮೊರೇಬಲ್. ಸೊ ಬ್ಯೂಟಿಫುಲ್ ನೋಡಿ. ದಟ್ಸ್ ಅಂದರೆ ತುಂಬ ಲೈಫ್ ಇಸ್ ಶಾರ್ಟ್, ಆರ್ಗ್ಯುಮೆಂಟ್ ಹೋಗಬೇಡಿ ಅಂತ ಹೇಳ್ತಲ್ವಾ ಇಲ್ಲಿ. ಐ ರೆಡ್ ಇಟ್ ರೈಟ್. ಸೊ avoid starting anything new and do not fall in any argument. It can also be like ಮದುವೆ ಆಗಿನೂ ಏನೋ ಆರ್ಗ್ಯುಮೆಂಟ್ ಆಗಿ ನೀವೇನಾದ್ರು ಡೈವರ್ಸ್ಗೆ ಏನಾದ್ರು ಅಪ್ಲೈ ಮಾಡಿದರೆ ಜಸ್ಟ್ ವೆಯ್ಟ್ ಅಂತಲೂ ಇರ್ಬೋದು. ಓಕೆ, ಆ ಥರನೂ ಇರ್ಬೋದು. ಸೊ ಜಸ್ಟ್ ವೆಯ್ಟ್. ಸೊ ಲೈಫ್ ಒಂದೇ ಸಲ ರೀ, ಲೈಫ್ ಇಸ್ ಶಾರ್ಟ್, ಸೊ ಮೇಕ್ ಇಟ್ ಸ್ವೀಟ್ ಅಂತಾರೆ ನೋಡಿ, ಆ ಥರ. ಸಿ, ದಿಸ್ ಇಸ್ ದ ಬಾಬಾಸ್ ಗೋಲ್ಡನ್ ಕಾರ್ಡ್ ವಾಟ್ ಐ ಹ್ಯಾವ್ ಡನ್. ಸೊ ಮೇಕ್ ಇಟ್ ಮೆಮೊರೇಬಲ್ ಅಂತ. ಸೊ ಜಸ್ಟ್ ವೇಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇಟ್ಸ್ ಹೀಲ್ ಆಗುತ್ತೆ, ಎವ್ರಿಥಿಂಗ್ ವಿಲ್ ಬಿಕಮ್ ಫೈನ್ ಅಂತ. ಲೆಟ್ ಅಸ್ ಸಿ ಪೈಲ್ 1 ಯಾರಿಗೆ ಮ್ಯಾಚ್ ಆಯಿತು ಅವರು ಇದರಲ್ಲಿ ಮೆಸೇಜ್ ಹಾಕ್ಬೋದು, ಓಕೆನಾ. ದಿಸ್ ಇಸ್ ಫಾರ್ ಪೈಲ್ 1. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಪೈಲ್ ನೋಡೋಣ, ಓಕೆನಾ. ಥ್ಯಾಂಕ್ ಯು. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಅಲ್ವಾ. ಲೈಫ್ ಇಸ್ ಶಾರ್ಟ್, ಸೊ ಮೇಕ್ ಎವ್ರಿ ಮೂಮೆಂಟ್ ಕೌಂಟ್ ಮೆಮೊರೇಬಲ್. ಬರೀ ಮಾತು ಅಥವಾ ಬರೀ ಜಗಳ ಆಡ್ಕೊಂಡೇ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಎಷ್ಟೋ ಸಲ. ಸೊ ಆ ಥರ ಮಾಡಬೇಡಿ, ಓಕೆನಾ. ಕೂಲಾಗಿರಿ ಲೈಫಲ್ಲಿ. ಮೇ ಬಿ ಯಾರೋ ತುಂಬ ಅಪ್ಸೆಟ್ ಆಗಿ
ವಾಪಸ್ ಮನೆಗೆ ಹೋಗಿದ್ರೂ ಹೋಗಿರ್ಬೋದು, ತಾಯಿ ಮನೆಗೆ ಕೋಪ ಮಾಡಿಕೊಂಡು ಯೋಚನೆ ಮಾಡಿ ಒಂದು ಜಸ್ಟ್ ಗಿವ್ ಸಮ್ ಟೈಮ್, ಹೀಲ್ ಆಗುತ್ತೆ ಅಂದಂಗೆ. ಓಕೆನಾ? ಓಕೆ, ನಾವು ವಿಲ್ ಸ್ಟಾರ್ಟ್ ವಿತ್ ಗ್ರೂಪ್ 2 ಆರೆಂಜ್ ಪೈಲ್. ಓಕೆನಾ? ಯಾ, goddess. Pile 2. Message for pile 2. Message for pile 2. ಓಕೆ, ಎಲ್ಲ ಕಾರ್ಡ್ ತೆಗೆದ್ಬಿಡ್ತೀನಿ ಆಯಿತಾ? ಜಸ್ಟ್ 2 minutes. Message for pile 2. Message for pile 2. ಏನೋ ಕನ್ಫ್ಯೂಷನಲ್ಲಿ ಇದ್ದೀರಾ ಅನಿಸ್ತಾ ಇದೆ ಪೈಲ್ 2. ಐ ಡೋಂಟ್ ನೋ, ನನಗೆ ಅನ್ನಿಸ್ತಾ ಇರೋದು, ಕೇಳಿಸ್ತಾ ಇದೆ ಕನ್ಫ್ಯೂಷನ್. ಓಕೆ, pile 2. Message for pile 2. Message for pile 2. Baba message for pile 2. ಇಡ್ತಾ ಇದ್ದೀನಿ ಗೋಲ್ಡನ್ ಮೆಸೇಜ್. ಓಕೆ, ಪೈಲ್ 2. ಕನ್ಫ್ಯೂಷನ್ ಅಂತ ಕೇಳಿಸ್ತು. ಓಕೆ, ಒಂದು ನಿಮಿಷ. ಬ್ಯೂಟಿಫುಲ್. ಓಕೆ, ಇಲ್ಲಿ ನಿಮ್ಮ ತೊಂದರೆ ಏನೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಓಕೆನಾ? ಸೊ ಆ ಪ್ರಾಬ್ಲಮಿಂದ ನೀವು ತಲೆ ಕೆಟ್ಟು ಬೇಡವೇ ಬೇಡ, ಇದು ಸವಾಸನೆ ಬೇಡ ಅಂತ ಯು ಜಸ್ಟ್ ಗೋಯಿಂಗ್ ಅವೇ. ಅಂದರೆ ಎಲ್ಲ ನೀವು ಮೆಂಟಲಿ ಯು ಹ್ಯಾವ್ ಜಸ್ಟ್ ಕಮ್ ಔಟ್ ಆಫ್ ಆಲ್ ದೋಸ್ ಥಿಂಕಿಂಗ್. ಅಂದರೆ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಾ ಇದ್ರಿ. ಸೊ ಆ ಟೈಮ್ ಚೇಂಜ್ ಆಗಿದೆ ಇವಾಗ. ಓಕೆ, ನಾವು ನೀವು ಸ್ಟ್ರಾಂಗಾಗಿ ನೀವು ಏನು ಮಾಡ್ತಾ ಇದ್ದೀರಾ, ಲೈಕ್ ಚಿಂತೆ ಎಂಬ ಚಿತೆ ಅನ್ನೋ ಥರ ಅದನ್ನು ಬಿಟ್ಬಿಟ್ಟಿದ್ದೀರಾ ಇವಾಗ. ಚಿಂತೆ ಮಾಡ್ತಾ ಇಲ್ಲ. ಅದರಿಂದ ಏನಾಗಿದೆ, ನೀವು ಫಿಸಿಕಲಿ ಫಿಟ್ಟಾಗಿ ಇವಾಗ ಟೈಮ್ ಈಸ್ ಇನ್ ಯುವರ್ ಫೇವರ್. ಓಕೆ, ಟೈಮ್ ಈಸ್ ಇನ್ ಯುವರ್ ಫೇವರ್. ಸೊ ಮುಂಚೆ ಇದ್ದಿದ್ದ ಪ್ರಾಬ್ಲಮ್ಸು ಎಲ್ಲ ಚೇಂಜ್ ಆಗಿ ನಾವು ಟೈಮ್ ಈಸ್ ಇನ್ ಯುವರ್ ಫೇವರ್ ಆ್ಯಂಡ್ ಆ್ಯಕ್ಷನ್ ತೊಗೊಂಡಿದ್ದೀರಾ, ಕೆಲಸ ಮಾಡಿದ್ರಿ. ಇವಾಗ ಏನಂತಂದರೆ ಒಳ್ಳೆ ಟೈಮ್ ಬರ್ತಾ ಇದೆ ನಿಮಗೆ. ಓಕೆನಾ? ಒಳ್ಳೆ ಟೈಮ್ ಬರ್ತಾ ಇದೆ. ಸೊ ಮೇಜರ್ ಇವಾಗ ಟೈಮ್ ಈಸ್ ಇನ್ ಯುವರ್ ಫೇವರ್, ದಟ್ ಮಚ್ ಐ ಕ್ಯಾನ್ ಸೇ. ಓಕೆನಾ? ಸೊ ಲೆಟ್ ಅಸ್ ಸಿ ವಿತ್ ದ ಅದರ್ ಕಾರ್ಡ್ಸ್. ಹೆಲ್ಪರ್. Baba will help you in your career. Okay. Talent guides. Oh my God. Spirit, mentors and teachers. Okay. Overburdened. Say no. Release burden. Okay. You're taking on too much, trying to be everything to everyone, and as a result, feeling overburdened.
ಓಕೆ. ಯುವರ್ ಲೈಫ್ ಈಸ್ ವಾಟ್ ಯು ಮೇಕ್ ಇಟ್. ಓಕೆ, ಫೈನ್ ಫೈನ್ ಫೈನ್. ನಾ ಹೇಳಿದೆ ನೋಡಿ, ಐ ಕುಡ್ ಹಿಯರ್ ಲೈಕ್ ಲಾಟ್ ಆಫ್ ಕನ್ಫ್ಯೂಷನ್ ಅಂತ. ಅಂದರೆ ವೈ ಯು ಆರ್ ಕನ್ಫ್ಯೂಸ್ಡ್ ಅಂದರೆ ಹೌ ಟು ಸೇ ನೋ ಅನ್ನೋದೇ ಕನ್ಫ್ಯೂಷನ್ ನಿಮಗೆ. ಹೌ ಟು ಸೇ ನೋ. ಇವಾಗ ಏನಂತಂದರೆ ಯಾರೋ ಇದು ದಿಸ್ ಇಸ್ ಟೋಟಲಿ ಇನ್ ಯುವರ್ ವರ್ಕ್ ಫೀಲ್ಡ್ ಓನ್ಲಿ ಐ ಆಮ್ ಟೆಲಿಂಗ್. ಯು ಆರ್ ಟೂ ಮಚ್ ಓವರ್ ಬರ್ಡನ್ ಅಂತ ಇಟ್ಸ್ ಆಲ್ರೆಡಿ ಹಿಯರ್. ಸೊ ಓವರ್ ಬರ್ಡನ್, ನಾ ಹೇಳಿದೆ ಅಲ್ವಾ, ನಿಮ್ದೇನು ಸಿಕ್ಕಾಪಟ್ಟೆ ಬೇಜಾರು ಪ್ರಾಬ್ಲಮ್ ಏನಿತ್ತು, ಯು ಆರ್ ಜಸ್ಟ್ ಲೆಫ್ಟ್ ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಟೈಮ್ ಈಸ್ ಇನ್ ಯುವರ್ ಫೇವರ್ ಅಂತ. ಸಿ, ಟೈಮ್ ಈಸ್ ಇನ್ ಯುವರ್ ಫೇವರ್ ಅನ್ನೋಕ್ಕೆ ಹೆಲ್ಪ್ ಈಸ್ ಬಾಬಾ ಹಿಮ್ಸೆಲ್ಫ್ ಹ್ಯಾಸ್ ಕಮ್ ಇನ್ ಫಾರ್ ಯುವರ್ ಹೆಲ್ಪ್. ಓ ಮೈ ಗುಡ್ನೆಸ್, ಥ್ಯಾಂಕ್ ಯು ಬಾಬಾ, ದಿಸ್ ಈಸ್ ವಂಡರ್ಫುಲ್. ಆ್ಯಂಡ್ talent, spirit guides, mentors and teachers are there to help you to come out. Maybe ನಿಮ್ಮ ಸೀನಿಯರ್ ಮುಂಚೆ, ಐ ಫೀಲ್ ಯುವರ್ ಸೀನಿಯರ್ ಹೂಎವರ್ ವಾಸ್ ದೇರ್ ಬಿಫೋರ್, ಅವ್ರದ್ದು ಕಡೆಯಿಂದನೇ ಪ್ರಾಬ್ಲಮ್ ಇತ್ತೋ, ಅಥವಾ ಟೂ ಮಚ್ ಅಡಿಷನ್ ಆಫ್ ಬರ್ಡನ್ ಹಾಕಿ ನಿಮಗೆ ಯು ಆರ್ ಇನ್ ಎ ಕನ್ಫ್ಯೂಸ್ ಸ್ಟೇಟ್, ಲೈಕ್ ವಾಟ್ ಟು ಡೂ, ಹೌ ಟು ಟೇಕ್ ಅಪ್ ಎವ್ರಿಥಿಂಗ್. ಹೇಳೋಕ್ಕಾಗ್ತಾ ಇಲ್ಲ, ನೋ ಅಂತ ಹೇಳೋಕ್ಕಾಗ್ತಿಲ್ಲ, ಅಂದರೆ ಬಿಸಿ ತುಪ್ಪ ಥರ ನುಂಗಕ್ಕಾಗಲ್ಲ, ಇರೋಕ್ಕಾಗಲ್ಲ, ಈ ಥರ ಆಗೋಗ್ತಾ ಇದೆಯಲ್ಲಪ್ಪ, ಏನು ಮಾಡೋದು ಅಂತ. ಸೊ ದಟ್ ಟೈಮ್ ಇಸ್ ಚೇಂಜಿಂಗ್, ಡೋಂಟ್ ವರಿ. ಸೇ ನೋ ಆ್ಯಂಡ್ ರಿಲೀಸ್ ಬರ್ಡನ್. ನೀವು ಧೈರ್ಯವಾಗಿ ನೋ ಅಂತ ಹೇಳಿ ಜಸ್ಟ್ ರಿಲೀಸ್ ಯುವರ್ ಬರ್ಡನ್, ಬಿಕಾಸ್ ಯು ಆರ್ ಟ್ಯಾಲೆಂಟೆಡ್. That much I can see here. You are very much talented, and you are very much needed also to the company. Okay, this is totally to the work field only I can see. So don't worry, just say no. If too much you are burdened, you ask for one assistant if you want. Let them give. So you are since you are very much required in the company, okay na. So ನಿಮ್ಮನ್ನ ಏನು ಕೆಲಸದಿಂದ ತೆಗಿಯೋದಾಗಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಯು ವಿಲ್ ಶಾರ್ಟ್ಲಿ ಗೆಟ್ ಒನ್ ಪ್ರಮೋಷನ್ ಆಲ್ಸೋ. ಯಾಕೆ ಅಂತಂದರೆ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ, ತುಂಬ ಚೆನ್ನಾಗಿದೆ ಟೈಮ್ ನಿಮ್ಗೆ ಇವಾಗ, ಡೋಂಟ್ ವರಿ ಅಂತ ಬಾಬಾನೇ ಹೇಳ್ತಾರೆ. ಬಾಬಾನೇ ಸ್ವಯಂ ಬರ್ತಾ ಇದ್ದಾರೆ ನಿಮ್ಗೆ ಹೆಲ್ಪ್ಗೆ ಅಂತಂದರೆ ವಾಟ್ ಎಲ್ಸ್ ಕ್ಯಾನ್ ಐ ಸೇ. ಯುವರ್ ಲೈಫ್ ಇಸ್ ವಾಟ್ ಯು ಮೇಕ್ ಇಟ್. ಸಿ, ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ಕೊಂಡಿದ್ರೆ ಆ ಥರನೇ ಇರುತ್ತೆ. ಆಗಲ್ಲ ನನಗೆ ಮಾಡೋದಕ್ಕೆ, ಸೊ ಐ ನೀಡ್ ಅ ಹೆಲ್ಪ್ ಅಂತ ಕೇಳಿದ್ರೆ ಡೆಫಿನೆಟಾಗಿ ದೇ ವಿಲ್ ಗಿವ್, ಆ್ಯಂಡ್ you will release your burden also, and you will also be happy. Okay na. So let us see what is my golden card telling. Avoid bad deeds. Okay, so maybe what I feel here, see, ಇವಾಗ ಏನಾಗುತ್ತೆ, ಎರಡು ಥರ ಪ್ರಾಬ್ಲಮ್ಸ್ ಇಲ್ಲಿ. ಏನಂತಂದರೆ, ಯು ಆರ್ ರಿಯಲಿ ಬರ್ಡನ್ಡ್, ಯು ಆರ್ ಅಪ್ಸೆಟ್, ಓಕೆ, ಬಟ್ ಟೈಮ್ ಇಸ್ ಚೇಂಜಿಂಗ್ and you are coming into a proper position, okay, because all time is good andre God is in your favor, nothing else. But avoid bad deeds. ಇವಾಗ ಬಂತು ಪವರ್ ಅಂದ ತಕ್ಷಣ ಯಾರು ಕೆಟ್ಟದ್ದು ಮಾಡಿದ್ರು ಅಥವಾ ಯಾರಾದರೂ ಅಂದರೆ ನಿಮಗೆ ಹಿಂಸೆ ಮಾಡಿದರೆ ಅವ್ರಿಗೆ ಮತ್ತೆ ವಾಪಸ್ ಹಿಂಸೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಬಿಕಾಸ್ ಅಗೈನ್ ಇದು ಕರ್ಮದ ಕಾರ್ಡ್ ಇದು. ಸೊ ನೀವೇನು ಮಾಡ್ತೀರಾ, ನೀವು ವಾಪಸ್ ತಿರುಗುತ್ತೆ ವಾಪಸ್ ಮತ್ತೆ. ಸೊ ಬೆಟರ್ ಡೂ ಗುಡ್ ಆಲ್ವೇಸ್, ಓಕೆನಾ. ನೀವು ಒಳ್ಳೇದು ಮಾಡಿದ್ರಿ ಮುಂಚೆ, ಸೊ ಹಾಗಾಗಿ ಈಗ ಟೈಮ್ ನಿಮ್ಮ ಫೇವರಿಗೆ ಬಂತು ಅಂತ ಅಂದ್ಬಿಟ್ಟು ಓಕೆ ಮತ್ತೆ ಗ್ರಡ್ಜ್ ಇಟ್ಕೊಳ್ಬೇಡಿ, ಆ ಥರ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಅದೇನಾಗುತ್ತೆ, ಆಟೋಮ್ಯಾಟಿಕ್ಕಾಗಿ ಯು ವಿಲ್ ಪ್ರಾಸ್ಪರ್ ಇನ್ ಲೈಫ್. ಹೀಗೆ ರಾಜನ್ ಥರನೇ ಇರ್ತೀರ ಯಾವಾಗ್ಲೂ, ಓಕೆನಾ. ಬಟ್ ಕೀಪ್ ಟೇಕಿಂಗ್ ಆ್ಯಕ್ಷನ್, ಕೀಪ್ ವರ್ಕಿಂಗ್, ಆ್ಯಂಡ್ ಡೋಂಟ್ ಹ್ಯಾವ್ ಬ್ಯಾಡ್ ಡೀಡ್ಸ್. ಕೆಟ್ಟದ್ದು ಮಾಡ್ತೀನಿ ಅಥವಾ ನಾನು ಆ ಥರ ಇದ್ದಾಗ ನನಗೆ ತೊಂದರೆ ಕೊಟ್ಟರಲ್ಲ, ನಾನು ಇವಾಗ ನನ್ನ ಟೈಮು ನಾನು ತೊಂದರೆ ಕೊಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ, ಓಕೆನಾ. ಯಾ, ದಿಸ್ ಇಸ್ ಇಟ್ ಫಾರ್ ದಿಸ್ ಗ್ರೂಪ್ 2. ಓಕೆ, ಥ್ಯಾಂಕ್ ಯು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಯಾರಿಗೆಲ್ಲ ಇದು ಅನ್ವಯಿಸ್ತು ಖಂಡಿತ ಮೆಸೇಜ್ ಮಾಡಿ, ಓಕೆನಾ. ಓಕೆ, ಸೊ ಸದ್ಯದಲ್ಲೇ ಏನಾದರೂ ತುಂಬ ಬೇಜಾರಲ್ಲಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಟೈಮ್ ಈಸ್ ಕಮ್ಮಿಂಗ್, ಅಷ್ಟು ಮಾತ್ರ ಖಂಡಿತ. ಟೈಮ್ ಬಂತು ತಕ್ಷಣ ಇದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ದಿಸ್ ಇಸ್ ಗೋಲ್ಡನ್ ವರ್ಡ್ಸ್ ಆಫ್ ಬಾಬಾ, ಓಕೆನಾ. ಮತ್ತು ಇನ್ನೇನು ಕೆಟ್ಟದ್ದು ಬಯಸೋಕ್ಕೆ ಹೋಗಬೇಡಿ ಅಷ್ಟೇ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಯಾವ ಮೂಮೆಂಟ್ಗಾದರೂ ಟಣ್ಣಂತ ಪಲ್ಟಿ ಹೊಡಿಬೋದು ಇದನ್ನು, ಇದು ವೀಲು, ಅಷ್ಟು ಮಾತ್ರ ನಿಜ. ಓಕೆ, ಥ್ಯಾಂಕ್ ಯು. ಗ್ರೂಪ್ 2 ಆಯಿತು. ನಾವು ನೆಕ್ಸ್ಟ್ ಲೆಟ್ ಅಸ್ ಸಿ ಗ್ರೂಪ್ 3, ಓಕೆನಾ.
ಒಂದು ನಿಮಿಷ. ಓಕೆ, ಗ್ರೂಪ್ 3 ಗ್ರೀನ್. ಓಕೆ, ನೋಡೋಣ ನಿಮ್ದು ಎನರ್ಜಿ ಯಾವ ಥರ ಇದೆ ಅಂತ. Goddess angels. For group 3. Group 3. Group 3 message. Group 3. Message for group 3. Message for group 3, please. Message. Message for group 3, please. Message for group 3, please. Message for group 3. Message for group 3. Message for group 3. Message for group 3. Okay. Baba, message for group 3. Message for group 3, please. Golden message. Okay. Yeah. ನೋಡೋಣ ಗ್ರೂಪ್ 3 ನಿಮ್ಮ ಎನರ್ಜಿ ಏನಿದೆ ಅಂತ. ಓಕೆ, ಎಸ್. Awesome. 10 of Pentacles. Chariot. Judgment. Okay. 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 Yes. ಇಲ್ಲಿ ಬೇಕಾದಷ್ಟು ಆಸ್ತಿ ಮಾಡಿ ಇಟ್ಬಿಟ್ಟಿದ್ದೀರಾ. ಓಕೆನಾ? ಇಟ್ಸ್ 10 ಆಫ್ ಪೆಂಟಕಲ್ಸ್. ಸೊ ಫ್ಯಾಮಿಲಿ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಕಾರ್ಡ್. ಆಲ್ ಆರ್ ಹ್ಯಾಪಿ, ಇನ್ಕ್ಲೂಡಿಂಗ್ ಯುವರ್ ಪೆಟ್. ಓಕೆ, 3 ಜನರೇಷನ್ ತಿನ್ನುವಷ್ಟು ಆಸ್ತಿ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನೀವು, ಅದನ್ನೇ ಹೇಳ್ತಾ ಇದ್ದಾರೆ. ಲೈಕ್ ಇದು ನಿಮಗೆ ಏನದು ಪೇರೆಂಟಲ್ ಆಸ್ತಿ ಇದು ಆ್ಯನ್ಸಿಸ್ಟರ್ಸ್ ಆಸ್ತಿ ಬಂದಿರ್ಬೋದು. ಸೊ ಅದನ್ನು ನೀವು ಜೋಪಾನವಾಗಿ ವಿತ್ ಪ್ರಾಪರ್ ಫೋಕಸ್, ಡಿಸ್ಟ್ರಕ್ಷನ್ಸ್ ಬರುತ್ತೆ, ಲೈಕ್ ಅದನ್ನು ಜೋಪಾನ ಮಾಡಿಕೊಂಡು ಸೊ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ನೀವು ನಡೆಸ್ಕೊಂಡು ಹೋಗ್ತೀರಾ, ಬಟ್ ಫೋಕಸ್ ಆಗಿರಿ. ಡಿಸ್ಟ್ರಕ್ಷನ್ಗೆ ಏನದು
ಮನ್ಸು ಕೊಡಬೇಡಿ, ಓಕೆನಾ. ಸೊ ಅದು ಹಾಗೆ ಮಾಡ್ತಂದರೆ ಲೈಕ್ ನೀವೇನು ಮಾಡ್ತೀರಾ ಅದರದ್ದು ಜಡ್ಜ್ಮೆಂಟ್ ಆಗುತ್ತೆ ನಿಮಗೆ. ಅಂದರೆ ನೀವು ನೀವು ಯಾವ ಥರ ನೋಡ್ಕೊಳ್ತೀರಾ, ನೀವು ಯಾವ ಥರ ಪರಿವಾರನ ಮೇನ್ ನೋಡಿ, ಇಲ್ಲೂ ಪರಿವಾರ ಇದೆ, ಇಲ್ಲೂ ಪರಿವಾರ ಇದೆ. ಸೊ ನೀವು ಡಿಸ್ಟ್ರಾಕ್ಷನ್ನಿಂದನೇ ನೀವು ಆಸ್ತಿ ಇದು ಟೋಟಲಿ ಇದು ಪರಿವಾರ ಆಸ್ತಿ ಬಗ್ಗೆನೇ ನನಗೆ ಬರ್ತಾ ಇರೋದು. ಸೊ ಏನೋ ನಡೆದಿದೆ, ಅರ್ಥ ಆಯ್ತಾ, ಏನೋ ನಡೆದಿದೆ. ನಾ ಹೇಳ್ದಂಗೆ ಎಲ್ರಿಗೂ ವಯಸ್ಸಲ್ಲ ಇದು. ಸೊ ಯಾರು ತಾತಂದು ಆಸ್ತಿ ಮುತ್ತಾತಂದು ಆಸ್ತಿ ಯಾರದು ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿರುತ್ತೆ. ಸೊ ಏನೋ ಡಿಸ್ಟ್ರಾಕ್ಷನ್ ಅಂತೂ ಆಗಿದೆ ಅಂತ ಹೇಳ್ತಾ ಇದೆ. ಅಂದರೆ ಈಗ ಒಬ್ಬೊಬ್ಬರು ಜೂಜ್ಗೆ ಹಾಕೋದು, ಅಥವಾ ನನಗೇನು ಇಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಜೂಜ್ಗೆ ಹಾಕೋದು ಅಥವಾ ಇನ್ನೇನೋ ಒಂದು ಮಾಡೋದು, ಮಾಡಿ ದುಡ್ಡು ಕಾಸು ಆಸ್ತಿ ಮನೆ ಆ ಥರ ಹಾಳು ಮಾಡಿದ್ದೀರಾ. ಫೋಕಸ್ ಆಗಿ ಇರಲಿಲ್ಲ, ಓಕೆನಾ. ಫೋಕಸ್ ಆಗಿ ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು, ಫೋಕಸ್ ಆಗಿ ಇರಲಿಲ್ಲ. ಅದರಿಂದ ಏನಾಗಿದೆ, ಇದು ಫೈನಲ್ ಜಡ್ಜ್ಮೆಂಟ್ ಅಂತ ಬರ್ತಾ ಇದೆ ಟೈಮ್ ಇವಾಗ ಹತ್ತಿರಕ್ಕೆ ಆಗತ್ತೆ. ಸೊ ನೀವೇನು ಮಾಡಿದ್ರಿ, ನಿಮ್ಮ ಪರಿವಾರಕ್ಕೆ ಏನು ತೊಂದರೆ ಆಯಿತು, ಏನು ಅದರ ಜಡ್ಜ್ಮೆಂಟು ದೇವ್ರು ಕೊಡ್ತಾರೆ ಅಷ್ಟೆ. ಅಂದರೆ ನೀವೇ ನೋಡಿ, ಇಷ್ಟು ಚೆನ್ನಾಗಿತ್ತು ಫಸ್ಟು ನಿಮಗೆ ಆಸ್ತಿ ಅನ್ನೋದು ನಿಮ್ಮ ಹತ್ರಕ್ಕೆ ಬರೋ ತನಕ ಇಷ್ಟು ಚೆನ್ನಾಗಿತ್ತು. ಎಲ್ಲ ಮಕ್ಕಳು, ಎಲ್ಲ ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ ಖುಷಿಯಾಗಿ ಎಷ್ಟು ಚೆನ್ನಾಗಿ ಒಟ್ಟಾಗಿದ್ರು. ಅವ್ರನ್ನ ಒಂದು ಕಫಿನ್ ಒಳಗೆ ಹಾಕ್ದಂಗೆ ಆಗ್ಬಿಡ್ತು ಲೈಫ್. ಕಾಣ್ತಾ ಇದೆಯಾ? ಸಿ. ಸೊ ಅಂದರೆ ಅವ್ರು ಎಷ್ಟು ತೊಂದರೆ ಅನುಭವಿಸ್ಬಿಟ್ಟು ಅವರು ಮಾನಸಿಕವಾಗಿ ಅಥವಾ ಫೈನಾನ್ಷಿಯಲಿ ಇನ್ ಆಲ್ ದ ವೇ ತುಂಬ ತೊಂದರೆ ಪಟ್ಬಿಟ್ಟಿದ್ದಾರೆ. ಅದು ನಿಮ್ಮಿಂದಾನೆ, ಮೇಯ್ನ್ ನಿಮ್ಮಿಂದಾನೆ. ನೀವು ಫೋಕಸ್ ಆಗಿರಲಿಲ್ಲ ಲೈಫಲ್ಲಿ, ಏನೋ ಆಯಿತು. ಸೊ ಹಾಗಾಗಿ ಡಿಸ್ಟ್ರಾಕ್ಷನ್ಸ್ ಬಂತು, ಹಾಳಾಗಿದ್ದರಿಂದ ಲೈಫ್ ಈ ಥರ ಆಗಿಬಿಟ್ಟಿದೆ. ಅಂದರೆ ಮನೆ ಪರಿವಾರದವ್ರು ತೊಂದರೆ ಅನುಭವಿಸೋ ಥರ ಆಗಿದೆ ಇವಾಗ, ಕರೆಕ್ಟಾ? ಸೊ ಈ ಥರ ಇದೆ. ನನಗೆ ಗೊತ್ತಿಲ್ಲ ಯಾರಿಗೆ ಅನ್ವಯಿಸುತ್ತೆ ಇದು ಅಂತ, ನಿಮಗೆ ಗೊತ್ತು. ಸೊ ಓಕೆ, ನೋಡೋಣ ಮುಂದಿನ ಕಾರ್ಡು. ರೀಸನ್ ನೋಡಿ, ದ ಮೈಂಡ್ ಈಸ್ ರೆಸ್ಟ್ಲೆಸ್, ಲೆಟ್ ಯುವರ್ ಇಂಟೆಲೆಕ್ಟ್ ಕಂಟ್ರೋಲ್ ಯುವರ್ ಮೈಂಡ್. ನಾ ಹೇಳಲಿಲ್ವಾ, ಜೂಜು ಗೀಜು ಎಲ್ಲದಕ್ಕೂ ಹಾಕಿ ಹಾಳು ಮಾಡಿದ್ದೀರಾ. ದುಡ್ಡು ಕಾಸು ಮನೆ ಜಮೀನು ಜಾಯ್ದಾದ್ ಏನೇನಿತ್ತು ಎಲ್ಲ ಇದಾಗಿದೆ ಅಂತ. ಸೇಮ್ ಥಿಂಗ್ ಇಟ್ ಇಸ್ ಕಮಿಂಗ್. ಡಿಸಿಷನ್ಸ್, ಪ್ರಿಡಿಕ್ಟಿವ್ ಗೈಡೆನ್ಸ್, ಓಕೆ, ಪ್ರೊಫೆಟ್ಸ್ ಆ್ಯಂಡ್ ಏನ್ಷಿಯಂಟ್ ಸೀರ್ಸ್. ಇವಾಗ ನೋಡ್ರಿ, ಆ ಡಿಸಿಷನ್ ತಗೊಂಡಿದ್ದು ಸರಿ ಹೋಗಲಿಲ್ಲ. ಒಂಥರ ನೀರಿನ ಮೇಲೆ ಗುಳ್ಳೆಯಯ್ಯ ಅನ್ನೋ ಥರ ಜೀವನನ ತುಂಬ ಮಜವಾಗಿ ತೊಗೊಂಡ್ಬಿಟ್ರಿ, ಓಕೆನಾ. ತಾತಂದ ಆಸ್ತಿ ತುಂಬ ಮಜವಾಗಿ ತೊಗೊಂಡು ಈ ಥರ ಮಾಡಿ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಮನೆಯಲ್ಲಿ, ಅಷ್ಟಂತೂ ಕಾಣ್ತಾ ಇದೆ. ತ್ರಿಶೂಲ್, okay, Trishul, trident, the power. This card brings forth the symbolism of the Trishul or trident, representing the power to break free from illusion and ego. It urges you to harness the power of knowledge to gain wisdom and embrace a path of spiritual growth. Oh my goodness. ಈಗ ನೋಡಿ, ಫೈನಲಿ ಏನಾಯಿತು ಆಯಿತು. ಇವಾಗ ಹಳೇದನ್ನ ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲ, ಆಯಿತಾ. ಇವಾಗ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಮಾಡಿದ್ರಿ, ನೀವು ಅದೇ ಹೇಳ್ತಾರೆ ನೋಡಿ, ನಿಮ್ಮ ಹಣೆ ಬರ ನಿಮ್ಮ ಕರ್ಮ ಮಾಡಿದ್ರಿ, ಅನುಭವಿಸ್ತಾ ಇದ್ದೀರಾ ಇವಾಗ. ಸೊ ಇದಕ್ಕೇನು ಮಾಡಬೇಕಂದ್ರೆ ಇವಾಗ ಸ್ಪಿರಿಚುಯಾಲಿಟಿ ಕಡೆ
ನಿಮ್ಮ ದೇವರ ಕಡೆ ಗಮನ ಕೊಡು. ಅಂದರೆ ಮನಸ್ಸನ್ನ ಈಗಲಾದರೂ ಹಿಡಿತದಲ್ಲಿ ಇಟ್ಕೋ. ಬಂತು ನೋಡಿ ಆಗ್ಲೇ. ಮೈಂಡ್ ಇಸ್ ರೆಸ್ಟ್ಲೆಸ್, ಸೊ ಕಂಟ್ರೋಲ್ ಯುವರ್ ಮೈಂಡ್. ಕಾಣುತ್ತಾ? ಸೊ ಕಂಟ್ರೋಲ್ ಯುವರ್ ಮೈಂಡ್. ದೇವ್ರ ಕಡೆ ಗಮನ ಕೊಡಿ. ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕೂತ್ಕೊಂಡು ದಿನ, ಒಂದು ಸ್ವಲ್ಪ ವಾಕ್ ಮಾಡಿ ಆಚೆ ಕಡೆ, ಲೈಕ್ ನೇಚರಲ್ಲಿ. ಜೊತೆಗೆ ಒಂದು ಸ್ವಲ್ಪ ಹೊತ್ತು ಸೈಲೆನ್ಸಲ್ಲಿ ಕೂತ್ಕೊಳ್ಳಿ. ನೀವು ಮಾಡಿದ್ದು ನಿಮಗೆ ಸರಿನಾ ಅಂತ ಯೋಚನೆ ಮಾಡಿ, ಅರ್ಥ ಆಗತ್ತೆ. ನೀವು ಕಷ್ಟಪಟ್ಟು ದುಡ್ದಿಲ್ಲ, ಯಾರೋ ಪಾಪ ನಿಮ್ಮ ತಾತ ಮುತ್ತಾತ ಅವ್ರು ಕೂತ್ಕೊಂಡು ಕೆಲಸ ಮಾಡಿ ಕಷ್ಟಪಟ್ಟು ದುಡ್ದಿದ್ದನ್ನು 5 ನಿಮಿಷದಲ್ಲಿ ಗೊತ್ತೇ ಆಗದಂಗೆ ಹೋಗಿ ಇಲ್ಲದ ಡಿಸ್ಟ್ರಾಕ್ಷನ್ಸಲ್ಲಿ ಇದು ಎಲ್ಲ ಥರನೂ ಇರ್ಬೋದು. ಡಿಸ್ಟ್ರಾಕ್ಷನ್ ಅಂದರೆ ನಾನು ಇನ್ನೇನು ಹೇಳಲ್ಲ. ಸೊ ಎಲ್ಲ ಥರ ಮಾಡಿ ಹಾಳು ಮಾಡಿ ಇವಾಗ ಲೈಫ್ನ, ಸೊ ಮಕ್ಕಳು ಮರಿ ಎಲ್ಲ ಈ ಥರ ಆಗೋಗ್ಬಿಟ್ಟಿದೆ ಪಾಪ ಅವ್ರ ಪರಿಸ್ಥಿತಿ ಅಂತಂದರೆ. ಸೊ ಬೆಟರ್ ಇವಾಗಲೂ ಅದನ್ನೇ ದೇವ್ರು ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಾ ಇದ್ದಾರೆ, ನೀನು ತಲೆ ಇವಾಗ್ಲೂ ಟೈಮು ಆಯಿತು, ಆಗಿದ್ದನ್ನು ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಆಗಿದ್ದಾಗೋಯ್ತು. ಅಟ್ಲೀಸ್ಟ್ ಇವಾಗಲಾದ್ರೂ ಅರ್ಥ ಮಾಡಿಕೊಂಡು ಇದು ಆಗಿತ್ತು ತಪ್ಪು ಅಂತ ರಿಯಲೈಸ್ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಈಗಲಾದರೂ ಸ್ವಲ್ಪ ದೇವ್ರ ಕಡೆ ಗಮನ ಕೊಡು. ಜನಗಳ ಜೊತೆ ಅಂದರೆ ಮನೆಯವರ ಜೊತೆ ಸ್ವಲ್ಪ ಚೆನ್ನಾಗಿರು. ಇರೋ ಆಸ್ತಿ ಏನಿದೆ ಅಟ್ಲೀಸ್ಟು ಅದನ್ನು ಉಳಿಸ್ಕೊ. ಎಲ್ಲದಕ್ಕಿಂತ ಮುಖ್ಯ ಜನ, ನಿಮ್ಮ ಫ್ಯಾಮಿಲಿಯವ್ರು ಇದ್ದಾರೆ ನಿಮ್ಮ ಜೊತೆಗಿವಾಗ ಅಂತಂದರೆ, ಇದ್ದಾರೆ, ಈಗಲೂ ಇದ್ದಾರೆ ಫ್ಯಾಮಿಲಿಯವ್ರು, ಖಂಡಿತ ಇದ್ದಾರೆ, ನರಳ್ತಾ ಇದ್ದಾರೆ, ಕಾಣ್ತಾ ಇದೆ ಇಲ್ಲಿ ಇದ್ದಾರೆ, ಓಕೆನಾ. ಸೊ ಅವ್ರಿದ್ದಾರೆ ಅಂದರೆ ಅವ್ರನ್ನ ನೋಡ್ಕೊಳ್ರಿ, ನೋಡಿ. ಈಗಲೂ ಟೈಮ್ ಮೀರಿಲ್ಲ, ಆಯಿತಾ. ಒಬ್ಬೊಬ್ರದ್ದು ನೋವು ಅಥವಾ ಒಬ್ಬೊಬ್ರಿಗೂ ಕೊಡೋ ನೋವು ಬೇಜಾರು ಏನಾಗುತ್ತೆ, ಅದು ಆ್ಯಡ್ ಆಗ್ತಾ ಹೋಗುತ್ತೆ, ನಮ್ಮ ಕರ್ಮಕ್ಕೆ ವಾಪಸ್ ಆ್ಯಡ್ ಆಗುತ್ತೆ. ನೀವೇನು ಕೊಡ್ತಾ ಇದ್ದೀರಾ ವಾಪಸ್ ಅದೇ ವಾಪಸ್ ಬರುತ್ತೆ ನಿಮಗೆ. ನೀವು ಇಷ್ಟು ತೊಂದರೆ ಕೊಟ್ಟಿದ್ದೀರಾ ಅಂತಂದರೆ ಮತ್ತೆ. ಸೊ ಅದಕ್ಕೆ ಬಾಬಾ ಇವಾಗ ಹೇಳ್ತಾ ಇದ್ದಾರೆ, ಇವಾಗ ಪಶ್ಚಾತ್ತಾಪ ಪಟ್ಟು ಏನಪ್ಪ ಮಾಡ್ತೀಯಾ, ಹೋಗಿದ್ದೋಯ್ತಾ ಬಿಡು, ಆಯಿತು. ಈಗ ಅಟ್ಲೀಸ್ಟು ಸ್ವಲ್ಪ ನನ್ನ ಕಡೆ ಗಮನ ಕೊಡು ಅಂದರೆ ದೇವ್ರ ಕಡೆ ಗಮನ ಕೊಟ್ಟು ದೇವ್ರನ್ನ ಧ್ಯಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇರಿ. ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ, ಇರೋದ್ರಲ್ಲಿ ನಗ್ತಾ ಇರೋದನ್ನು ಕಲ್ತ್ಕೊಳ್ಳಿ. ಮತ್ತು ಈ ಡಿಸ್ಟ್ರಾಕ್ಷನ್ಗಳಿಗೆಲ್ಲ ಹೋಗಬೇಡಿ. ಇದು ಯಾವುದಾದ್ರೂ ಇರ್ಬೋದು, ಬರೀ ಜೂಜು ಅಂತಲೇ ಅಲ್ಲ, ನಾನು ಇನ್ನೂ ಕ್ಲಿಯರ್ ಹೇಳೋದೇನು. ಸೊ ಬಿಟ್ಬಿಡಿ, ಓಕೆ. ಟು ಲವ್ ಒನ್ ಸೆಲ್ಫ್ ಇಸ್ ದ ಬಿಗಿನಿಂಗ್ ಆಫ್ ಲೈಫ್ ಲಾಂಗ್ ಜರ್ನಿ. ನೋಡಿದ್ರಾ? ಸೊ ಫಸ್ಟು ನೀವಂತೂ ದುಡಿಲಿಲ್ಲ, ಏನಿಲ್ಲ, ಯಾರೋ ದುಡ್ದಿಟ್ಟಿದ್ರು ಹಾಳು ಮಾಡಿದ್ದಾಯಿತು, ಆಯಿತಾ. ಈಗಲಾದರೂ ಅಟ್ಲೀಸ್ಟು ನಿಮಗೆ, ಬೇರೆಯವ್ರಿಗೆ ಬೇಡ ಹೋಗಲಿ, ನಿಮ್ಮ ಮನೆಯವ್ರಿಗೆ ಬಿಟ್ಟಾಕಿ, ನೀವೇ ಏನು ಮಾಡ್ತೀರಾ ನಾಳೆ ಬೇಕು ಅಂತಂದರೆ ಅಲ್ವಾ. ಸೊ ಫಸ್ಟ್ ಯು ಲವ್ ಯುವರ್ ಸೆಲ್ಫ್, ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೊಳ್ಳಿ. ಲೈಫ್ ವಿಲ್ ಸ್ಟಾರ್ಟ್, ಇಟ್ ವಿಲ್ ಬ್ಲೂಮ್ ಅಪ್ ಅಗೇನ್. ಅಂದರೆ ಮತ್ತೆ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ ಇದೆ. ಸೊ ಎಲ್ಲ ನಿಮ್ಮ ಕೈಲಿದೆ ಅಷ್ಟೇ. ಇನ್ನು ಮುಂದಕ್ಕೆ ನಿಮ್ಮ ಕೈಲಿದೆ ಅಷ್ಟೇ. ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾ ಗೋಲ್ಡನ್ ಮೆಸೇಜ್, ಲೈಫ್ ಈಸ್ ಅಬೌಟ್ ಮೇಕಿಂಗ್ ಎನ್ ಇಂಪ್ಯಾಕ್ಟ್, ನಾಟ್ ಎನ್ ಇನ್ಕಮ್. ಓ ಮೈ ಗುಡ್ನೆಸ್. ನೋಡಿ, ಬರೀ ದುಡಿಯೋದು ಒಂದೇ ಅಲ್ಲ, ಇಟ್ ಶುಡ್ ಬಿ ಎನ್ ಇಂಪ್ಯಾಕ್ಟ್. ನೀನೇನು ಮನುಷ್ಯನ ಮೇಲೆ ಪ್ರಭಾವ ಬೀರೋ ಥರ ಇರಬೇಕು. ಯಾವ ಥರ ಪ್ರಭಾವ ಬೀರ್ತಿದ್ಯಾ ಅಂದರೆ ಒಳ್ಳೆ ಥರದಲ್ಲ, ಕೆಟ್ಟ ಥರದಲ್ಲ. ಇದು ಕೆಟ್ಟ ಥರದಲ್ಲಿ ಆಗೋಗ್ಬಿಟ್ಟಿದೆ ಈ ಗ್ರೂಪ್ 3. ಸೊ ನೀವು ಮಾಡಿದ್ದೀರಾ, ಏನು ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಇದು ಗ್ರೂಪ್ 3ನವರು ತುಂಬ ತಪ್ಪು ನಡೆದೋಗಿದೆ, ಓಕೆನಾ. ಬರೀ ಇರೋ ದುಡ್ಡು, ಮತ್ತು ಇಲ್ಲೂ ನೋಡಿ, ಮತ್ತೆ ಇನ್ಕಮ್, ಮನಿ ಇದೇ ಬರ್ತಾ ಇದೆ ಮತ್ತೆ. ಸೊ ಇಲ್ಲಿ ತನಕ ಅಂತೂ ತುಂಬ ಏನೋ ಎಲ್ಲ ಮನೆಯವರು ರೋಸ್ ಹೋಗ್ಬಿಟ್ಟಿದ್ದಾರೆ, ಸಾಕಪ್ಪ ಇದೆಂಥ ಜೀವನ ಆಗ್ಬಿಡ್ತು ನಮ್ಮದು ಅಂತ. ಹಾಗೆ ಬರೀ ನಿಮ್ಮ ಮನೆಯಲ್ಲಿ ಅಂತಲೇ ಅಲ್ಲ, ನೀವು
ಸಾಲ ಅಂತ ಕೊಟ್ಟಿರ್ಬೋದು. ಯಾಕೆ ಈ ಮಾತು ಬರ್ತಾ ಇದೆ ಗೊತ್ತಿಲ್ಲ. ನೀವು ಯಾರಿಗೋ ಸಾಲ ಅಂತ ಕೊಟ್ಟು ಅವರು ಮೋಸ ಮಾಡಿರ್ಬೋದು. ಅಂತೂ ನೀವು ಸ್ವಂತವಾಗಿ ದುಡ್ದಿದ್ದೀರಾ ಅನ್ನೋದಕ್ಕಿಂತ ನಿಮ್ಮದು ಬಂದಿರೋ ಆಸ್ತಿನ ಬಹಳ ಜನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ಇವಾಗ ಏನೋ ಅದೇ ನೀವು ಇಲ್ಲಿ ಇನ್ಕಮ್ ಅಂತ ಬಂದಿರೋದ್ರಿಂದ ನಂಗೆ ಅನ್ನಿಸ್ತಾ ಇರೋದು ಏನೋ ಏನೋ ಈ ಥರ ಲೋನ್ಗೆ ಅಂತ ಬಡ್ಡಿಗೆ ಅಂತ ಕೊಡ್ತಾರೆ ನೋಡಿ, ಆ ಥರ ಏನೋ ಕೊಡ್ತೀನಿ ಅಂತ ಹೋಗಿ ಸಿಕ್ಕಾಪಟ್ಟೆ ಹಣ ಮಾಡ್ತೀನಿ ಅಂತ ಹೋಗಿ ಅಲ್ಲೇನೋದು ಕೈ ಬಿಸಿ ಆಗಿರುತ್ತೆ, ಅಂದರೆ ತೊಂದರೆ ಆಗಿದೆ, ಅಥವಾ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗಿದೆ ಲೈಫಲ್ಲಿ ಬೇಜಾನು, ಆಯಿತಾ, ಬೇರೆ ಥರ ಎಲ್ಲ. ಸೊ ಅದೊಂದಷ್ಟು ದುಡ್ಡು ಹೋಗಿದೆ. ಆದರೆ ನಿಮ್ಮ ಇದರಿಂದ, ಈ ಮನೋಸ್ಥಿತಿಯಿಂದ ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ತೊಂದರೆ ಪಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ಇನ್ನು ಮುಂದೇನಾದರೂ ನೀವು ಯಾವ ಥರ ಇರ್ತೀರಾ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿ ಒಳ್ಳೆ ಥರದಲ್ಲಿ ಇರಿ. ನಿಮ್ಮ ಫ್ಯಾಮಿಲಿಯವ್ರಿಗೆ ಫಸ್ಟ್ ಕೊಡಬೇಕಾಗಿರೋ ಮರ್ಯಾದೆ ಕೊಟ್ಟು, ಲೈಕ್ ಒಂದು ರೆಸ್ಪೆಕ್ಟಿಂದ ಇರಬೇಕಾಗತ್ತೆ. ಅವರು ರೆಸ್ಪೆಕ್ಟ್ ಕೊಡಬೇಕಂದ್ರೆ ನೀವು ಒಂದು ರೆಸ್ಪೆಕ್ಟಿಂದ ಇರಬೇಕಾಗತ್ತೆ. ಮಾಡಿದ್ದೀರಾ ಈ ಥರ ಅಂತ ಹೇಳಿ ಅವರು ಏನಾದ್ರು ಅನ್ಬೋದು ಇವಾಗಲ್ವಾ, ನಿಮಗೂ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಸೊ ಓಕೆ, ಈಗಲೂ ಟೈಮ್ ಮೀರಿಲ್ಲ. ಜಸ್ಟ್ ಲವ್ ಯುವರ್ ಸೆಲ್ಫ್. ಧ್ಯಾನ ಮಾಡಿ ಬಾಬಾ ಕಡೆ ಗಮನ ಹರಿಸಿ. ಓಕೆನಾ? ಅವಾಗ ಅಟ್ಲೀಸ್ಟ್ ಟೆಂಪಲ್ಗೆ ಹೋಗಿ ಬನ್ನಿ. ಬಾಬಾ ದೇವಸ್ಥಾನಗಳು ಎಲ್ಲ ಕಡೆ ಇದ್ದೇ ಇದೆ ರೀ. ಬಾಬಾ ಅಂತಲೇ ಹೇಳಲ್ಲ ನಾನು, ನಿಮ್ಮ ಇಷ್ಟ ದೇವ್ರು ಯಾವುದಿದೆ ಹೋಗಿ, ತುಂಬ ಒಳ್ಳೆಯದ, ಮನಃಶಾಂತಿ ಸಿಗುತ್ತೆ. ನಿಮಗೆ ಮನೇಲಿ ಕೂತ್ಕೊಂಡು ಅಥವಾ ಮನೇಲಿದ್ದು ಧ್ಯಾನ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಅಂದರೆ ಹೋಗಿ, ಸ್ಪಿರಿಚುವಲ್ ಟೀಚರ್ಸ್ ಸಿಗ್ತಾರೆ, ಗುರುಗಳು ಸಿಗ್ತಾರೆ, ಮೀಟ್ ಮಾಡಿ. ಓಕೆನಾ? ದೇವಸ್ಥಾನಗಳಿಗೆ ಹೋಗಿ, ಒಳ್ಳೆಯದಾಗತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನೀವು. ಗ್ರೂಪ್ 3 ತುಂಬ ಡೇಂಜರಸ್ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ. ಜಡ್ಜ್ಮೆಂಟ್ ಅಂತಲೂ ಬಂದಿರೋದ್ರಿಂದ ಇದು ಬರೀ ದೇವ್ರ ಕಡೆಯಿಂದನೇ ಜಡ್ಜ್ಮೆಂಟು. ನೋಡಿ, ಆಗಲೇ ಹೇಳಾಗೋಗಿದೆ ದೇವರು. ರೀಸನ್ ಯಾತಕ್ಕೆ ಹಿಂಗೆ ತೊಂದರೆ ಆಗಿದೆ ಅಂದರೆ ನೀನು ಮಾಡಿರೋ ಮುಟ್ಟಾಳು ಕೆಲಸದಿಂದ ಈ ಥರ ಆಗಿದೆ. ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಮೈಂಡನ್ನ, ಗಮನ ಕೊಡು, ಸ್ವಲ್ಪ ಕಂಟ್ರೋಲಲ್ಲಿ ಇದ್ಕೊಂಡು ನಿನಗೆ ನೀನು ಮಾತ್ರ ನೋಡ್ಕೊಳ್ಳೋದಲ್ಲ, ನಿಮ್ಮ ನಿನಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನೂ ನೋಡ್ಕೊ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾವ ಥರ ನೆಕ್ಸ್ಟ್ ಅಟ್ಲೀಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಯಾರಿಗೆ ಇದು ಗ್ರೂಪ್ 3 ಅನ್ವಯಿಸಿದೆ ಅವರು ಮೆಸೇಜ್ ಮಾಡಿ. ಓಕೆ, ಏನಾದ್ರು ಚೇಂಜಸ್ ಬಂತು ಜೀವನದಲ್ಲಿ ಇದಾದಮೇಲೆ ಅಂತಂದರೆ ಖಂಡಿತ ಮೆಸೇಜ್ ಮಾಡಿ. ಓಕೆನಾ? ಇವತ್ತಿಗೆ ರೀಡಿಂಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ಈ ಗ್ರೂಪ್ 3 ರೀಡಿಂಗ್ ಮುಗೀತು. ಓಕೆ, ಸೊ ಮತ್ತೆ ಇದನ್ನು ಮುಗಿಸ್ತಾ ಮತ್ತೊಂದು ವಿಶೇಷ ರೀಡಿಂಗ್ನೊಂದಿಗೆ ವಾಪಸ್ ಆಗ್ತೀನಿ. ಅಲ್ಲಿವರೆಗೆ ಸುರಕ್ಷಿತವಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಪರಿವಾರ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲೂ ಶೇರ್ ಮಾಡಿ. ನಿಮ್ಮ ಪರಿವಾರ ಹಾಗೂ ಫ್ರೆಂಡ್ಸ್ ಸರ್ಕಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪುಷ್ ಮಾಡಿ. ಮುಂದೆ ಬರುವ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.